ಜಮ್ಮು ಮತ್ತು ಕಾಶ್ಮೀರ ಹಾಗೆ ಹರಿಯಾಣದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋದು ಯಾರು? ಮತ ಎಣಿಕೆ ಈಗಾಗಲೇ ಶುರುವಾಗಿದ್ದು ಹರಿಯಾಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನೋದರ ಕುರಿತಾಗಿ ಅಪ್ಡೇಟ್ ಸಿಗ್ತಾ ಇದೆ. ಇಲ್ಲಿ ಕುಸ್ತಿಪಟ್ಟು ಫೋಗಟ್ ಸೇರಿ 51 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 51 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್, 16 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ ಕಾಯ್ದುಕೊಂಡಿದೆ. ಆರಂಭಿಕ ಮತ ಎಣಿಕೆಯಲ್ಲಿ ಹರಿಯಾಣ ರಾಜ್ಯದಲ್ಲಿ ಬಿಜೆಪಿಗೆ ಭಾರಿ ಆಘಾತ ಆಯಿತು. ಬರೋಬ್ಬರಿ 51 ಕ್ಷೇತ್ರಗಳಲ್ಲಿ ಈಗ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡು ಮುನ್ನುಗ್ತಾ ಇದೆ. ಸೊ ಇದೀಗ ಸಿಗ್ತಾ ಇರುವಂತಹ ಅಪ್ಡೇಟ್ ಇದು. ಹರಿಯಾಣ ರಾಜ್ಯದಲ್ಲಿ ಹಾಗಿದ್ರೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋದು ಎಕ್ಸಿಟ್ ಪೋಲ್ಗಳ ಭವಿಷ್ಯದ ಪ್ರಕಾರ ಕಾಂಗ್ರೆಸ್ ಸೇನಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರ್ತಿದೆ. ಯಾಕಂದ್ರೆ ಆರಂಭದಿಂದ ಹಿಡಿದು ಇದುವರೆಗೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡು ಬರ್ತಾ ಇದೆ. 10 ವರ್ಷಗಳಿಂದ ಬಿಜೆಪಿ ಅಧಿಕಾರದಲ್ಲಿತ್ತು ಹರಿಯಾಣ ರಾಜ್ಯದಲ್ಲಿ. ಈ ವರ್ಷ ಅದು ಚೇಂಜ್ ಆಗುವ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇರುವಂಥದ್ದು. ಜುಲಾನಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ವಿನೇಶ್ ಫೋಗಟ್ ಸ್ಪರ್ಧೆಯಲ್ಲಿದ್ದಾರೆ. ವಿನೇಶ್ ಫೋಗಟ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದು, ಇತ್ತ ಲಾಡ್ವಾ ಕ್ಷೇತ್ರದಲ್ಲಿ ಸಿಎಂ ನಯಾಬ್ ಸಿಂಗ್ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಹರಿಯಾಣದಲ್ಲಿ ಇನ್ನೇನು ಮ್ಯಾಜಿಕ್ ನಂಬರ್ನತ್ತ ಕಾಂಗ್ರೆಸ್ ಮುನ್ನುಗ್ಗುತ್ತಾ ಇದೆ. ಹರಿಯಾಣದಲ್ಲಿ ಎಲ್ಲಾ ಸಚಿವರಿಗೆ ಭಾರಿ ಹಿನ್ನಡೆಯಾಗಿದೆ. ಅಂದ್ರೆ ಬಿಜೆಪಿಗೆ ಭಾರಿ ಹಿನ್ನಡೆಯಾಗಿರುವಂಥದ್ದು. ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡು ಮುನ್ನುಗ್ಗುತ್ತಾ ಇದೆ. ಸದ್ಯಕ್ಕೆ ಸಿಗ್ತಾ ಇರುವಂತಹ ಅಪ್ಡೇಟ್ ಪ್ರಕಾರ ಇತ್ತ ಜುಲಾನಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿನೇಶ್ ಫೋಗಟ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ, ಇತ್ತ ಲಾಡ್ವಾ ಕ್ಷೇತ್ರದಲ್ಲಿ ಸಿಎಂ ನಯಾಬ್ ಸಿಂಗ್ ಮುನ್ನಡೆಯನ್ನ ಕಾಯ್ದಿರಿಸಿದ್ದಾರೆ. ಸೊ ತಲೆ ಕೆಳಗಾಗುವ ಚಾನ್ಸಸ್ ಏನಾದರೂ ಇದೆಯಾ ಅಥವಾ ಇದೇ ರೀತಿ ಮುನ್ನುಗ್ಗುತ್ತಾರಾ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕು. ಮತ ಎಣಿಕೆ ಕಾರ್ಯ ಭರದಿಂದ ಸಾಗ್ತಾ ಇರುವಂಥದ್ದು. ಹರಿಯಾಣದಲ್ಲಿ ಆರಂಭಿಕದಿಂದ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡೇ ಬರ್ತಾ ಇದೆ. ಬಿಜೆಪಿಗೆ ಒಂದು ರೀತಿ ಭಾರಿ ಆಘಾತ ಅಂತಲೇ ಹೇಳಬಹುದು. ಕಳೆದ 10 ವರ್ಷಗಳಿಂದ ಅಧಿಕಾರದಲ್ಲಿದ್ದಂತಹ ಬಿಜೆಪಿಯ ಕೈ ಹಿಡಿಯಲಿಲ್ವಾ ಹರಿಯಾಣದ ಮಂದಿ, ಹರಿಯಾಣ ರಾಜ್ಯದ ಮಂದಿ? ಈ ಸಲ ಕಾಂಗ್ರೆಸ್ ಕೈ ಹಿಡಿದ್ರ? ಹಾಗಿದ್ರೆ ಹರಿಯಾಣದಲ್ಲಿ ಕಾಂಗ್ರೆಸ್ ಮುನ್ನಡೆ ಕಾಯ್ದುಕೊಂಡಿರುವ ಹಿನ್ನೆಲೆಯಲ್ಲಿ ಇತ್ತ ಡೆಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಸಿಹಿ ಹಂಚಿ ಕಾರ್ಯಕರ್ತರೆಲ್ಲರೂ ಕೂಡ ಸಂಭ್ರಮಾಚರಣೆಯನ್ನ ಆಗ್ಲೇ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹರಿಯಾಣದ 51 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿರೋದ್ರಿಂದ ಗೆಲುವು ಫಿಕ್ಸ್, ನಾವೇ ಗೆಲ್ಲೋದು ಅಂತ ಹೇಳಿ ಇತ್ತ ಡೆಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಸಿಹಿ ಹಂಚಿ ಸಂಭ್ರಮ ಪಡ್ತಾ ಇದ್ದಾರೆ ಕಾರ್ಯಕರ್ತರು, ನಾಯಕರೆಲ್ಲರೂ ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಆರಂಭಿಕದಿಂದ ಅಂದ್ರೆ ಅಂಚೆ ಮತ ಎಣಿಕೆ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡು ಬರ್ತಾನೆ ಇದೆ. ಸೊ ಹರಿಯಾಣದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋದು ಕಾಂಗ್ರೆಸ್ಸೇ ಅಂತ ಹೇಳಿ ಈಗಾಗಲೇ ಇತ್ತ ಡೆಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಸಂಭ್ರಮಾಚರಣೆ ಕೂಡ ಮುಗಿಲು ಮುಟ್ಟಿದೆ. ಸಿಹಿ ಹಂಚೋದ್ರ ಮೂಲಕ ಈಗಾಗಲೇ ಸೆಲೆಬ್ರೇಷನ್ ಮೂಡ್ನಲ್ಲಿದ್ದಾರೆ ಕಾರ್ಯಕರ್ತರು. ನಾವೇ ಗೆದ್ದು ಬಿಟ್ವಿ ಅಂತ ಹೇಳಿ. ಗೆಲುವಿಗೂ ಮುನ್ನ ಯಾವುದೇ ಕಾರಣಕ್ಕೂ ಸಂಭ್ರಮಿಸಬಾರ್ದು ಅಂತ ಹೇಳ್ತಾರೆ. ಕಾದ್ ನೋಡೋಣ ಏನಾಗುತ್ತೋ ಅಂತ. ಈಗ 51 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದು, ಗೆಲುವು ಕಾಂಗ್ರೆಸ್ಗೆ ಫಿಕ್ಸ್ ಆಗೋಯ್ತಾ? ಕಾದ್ ನೋಡೋಣ. ಇನ್ನು ಮತ ಎಣಿಕೆ ಬಾಕಿ ಇದೆ. ಹರಿಯಾಣದಲ್ಲಿ ಬರೋಬ್ಬರಿ 10 ವರ್ಷಗಳ ಬಳಿಕ ಈಗ ಕಾಂಗ್ರೆಸ್ ಎಂಟ್ರಿ ಕೊಡ್ತಾ ಇರುವಂಥದ್ದು. ಇಷ್ಟು ದಿನ ಬಿಜೆಪಿ ಅಧಿಕಾರದಲ್ಲಿತ್ತು. ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದು. ಎಲ್ಲ ಚುನಾವಣೋತ್ತರ ಸಮೀಕ್ಷೆಗಳು ಕೂಡ ಭವಿಷ್ಯವನ್ನ ನುಡಿದಿವೆ. ಸೊ ಹೀಗಾಗಿ ಇರುವಂತಹ 90 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಎಷ್ಟು, ಬಿಜೆಪಿಗೆ ಎಷ್ಟು
ಅನ್ನೋದರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕು. ಯಾವ ಪಕ್ಷ ಅಧಿಕಾರಕ್ಕೆ ಬರಲಿದೆ ಅನ್ನೋದರ ಕುರಿತಾಗಿಯೂ ಕೂಡ ಕಾದು ನೋಡಬೇಕು. ಇತ್ತ ಮತ್ತೊಂದು ಕಡೆ ಕಣಿವೆ ರಾಜ್ಯದಲ್ಲಿ ವರ್ಕೌಟ್ ಆಗುತ್ತಾ 370 ರದ್ದು ಕಾಯ್ದೆ. ಬಿಜೆಪಿ 25, ಕಾಂಗ್ರೆಸ್ 9 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ತೀವ್ರ ಕುತೂಹಲ ಕೆರಳಿಸಿದೆ ಜಮ್ಮು ಕಾಶ್ಮೀರ ರಿಸಲ್ಟ್. ಅತಂತ್ರವಾಗುವ ಸಾಧ್ಯತೆ ಏನಾದರೂ ಇದೆಯಾ ಅಥವಾ ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆಯಾ? ಕಾದು ನೋಡಬೇಕು. 370 ಆರ್ಟಿಕಲ್ 370 ರದ್ದು ಕಾಯ್ದೆ ಏನಾದರೂ ವರ್ಕೌಟ್ ಆಗುತ್ತಾ ಇಲ್ವಾ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಇರುವಂಥದ್ದು. ಒಂದು ರೀತಿ ಹರಿಯಾಣಕ್ಕಿಂತ ಜಮ್ಮು ಕಾಶ್ಮೀರದ ರಿಸಲ್ಟ್ ಸಾಕಷ್ಟು ಕುತೂಹಲಕಾರಿಯಾಗಿದೆ. ಗೆದ್ದು ಬೀಗುವಂತಹ ಪಕ್ಷ ಯಾವುದು? ಮೈತ್ರಿ ಏನಾದರೂ ಸಾಧ್ಯತೆ ಇದೆಯಾ? ಸ್ಪಷ್ಟ ಬಹುಮತವನ್ನ ಬಿಜೆಪಿಯೇ ಪಡೆದುಕೊಳ್ಳುತ್ತಾ? ಯಾರಿಗೆ ಗದ್ದುಗೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅನ್ನೋದರ ಕುರಿತಾಗಿ ಕಾದು ನೋಡಬೇಕು. 10 ವರ್ಷಗಳ ಬಳಿಕ ವಿಧಾನಸಭಾ ಚುನಾವಣೆಯ ಮತದಾನ ನಡೆದಿರುವಂಥದ್ದು. ಇನ್ನು ಎನ್ಸಿ ಅಭ್ಯರ್ಥಿ ಮಾಜಿ ಸಿಎಂ ಒಮರ್ ಅಬ್ದುಲ್ಲಾ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಸದ್ಯದ ಅಪ್ಡೇಟ್ ಇದು. ಬುದ್ಗಾಮ್ ಮತ್ತು ಗಂದರ್ಬಾಲ್ 2 ಕಡೆ ಸ್ಪರ್ಧೆಯನ್ನ ಮಾಡಿದ್ದಾರೆ ಮಾಜಿ ಸಿಎಂ ಒಮರ್ ಅಬ್ದುಲ್ಲಾ. ಕಾಂಗ್ರೆಸ್ ಒಕ್ಕೂಟಕ್ಕೆ ಜಮ್ಮುವಿನಲ್ಲಿ ಭಾರಿ ಹಿನ್ನಡೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಮೊದಲ ಬಾರಿಗೆ ಮ್ಯಾಜಿಕ್ ಮಾಡುವತ್ತ ಬಿಜೆಪಿ ಕೂಡ ಮುನ್ನುಗ್ತಾ ಇದೆ. ಇದೇ ಮುಂದುವರಿಯುತ್ತಾ ಅಥವಾ ತಲೆ ಕೆಳಗಾಗುವ ಚಾನ್ಸಸ್ ಏನಾದರೂ ಇದೆಯಾ? ಕಾದು ನೋಡಬೇಕು. जीत की उम्मीद है, बाकी अल्लाह ताला तक है। और जो जम्मू कश्मीर के वोटरों ने फैसला किया है, आज दोपहर तक सारा पता चल जाएगा। कितनी उम्मीद रखेंगे कि एक ट्रांसपेरेंसी होगी? एक ट्रांसपेरेंसी तो होनी चाहिए। ट्रांसपेरेंसी की हम उम्मीद क्यों ना रखें? जमहूरियत में बिना ट्रांसपेरेंसी के क्या फ़ायदा? जो भी होगा वो ट्रांसपेरेंट तरीके से होना चाहिए और लोगों का जो मैंडेट है उसके साथ छेड़छाड़ होनी नहीं चाहिए। अगर लोगों का मैंडेट बीजेपी के खिलाफ निकला तो बीजेपी को फिर इसमें कोई जुगाड़ और वो इस तरह की हरकतें करनी नहीं चाहिए। राजभवन को और मरकज़ की हुकूमत को जिस तरह हम लोगों का फैसला ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಡಲಿದ್ದಾರೆ. ಹೆಬ್ಬಾರ್, ಗುಡ್ ಮಾರ್ನಿಂಗ್. ಸಾಕಷ್ಟು ಕುತೂಹಲ ಮೂಡಿಸಿದೆ 2 ರಾಜ್ಯಗಳ ಎಲೆಕ್ಷನ್ ರಿಸಲ್ಟ್ ಅಂತಾನೆ ಹೇಳಬಹುದು. ಭರದಿಂದ ಸಾಗ್ತಾ ಇದೆ ಮತ ಎಣಿಕೆ. ಸದ್ಯದ ಅಪ್ಡೇಟ್ ಪ್ರಕಾರ ಹರಿಯಾಣದಲ್ಲಿ ಕಾಂಗ್ರೆಸ್ ಹಾಗೆ ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಇದೇ ಮುಂದುವರಿಯುತ್ತಾ ಅಥವಾ ತಲೆ ಕೆಳಗಾಗುವ ಚಾನ್ಸಸ್ ಏನಾದರೂ ಇದೆಯಾ? ಹೇಳಕ್ಕಾಗಲ್ಲ. ಒಂದು ಕಡೆ ಎಕ್ಸಿಟ್ ಪೋಲ್ಗಳ ಭವಿಷ್ಯ ಇರೋದು ಕಾಂಗ್ರೆಸ್ಸೇ 2 ರಾಜ್ಯಗಳಲ್ಲಿ ಗೆದ್ದು ಬೀಗುತ್ತೆ ಅಂತ. ಓವರಾಲ್ ಡೀಟೇಲ್ಸ್ ಮಧು, ನೀವು ಹೇಳಿದಾಗೆ ಕುತೂಹಲ ಸಾಕಷ್ಟು ಹೆಚ್ಚಾಗ್ತಾ ಇದೆ. ಕಾರಣ ಏನಂತಂದ್ರೆ ಚುನಾವಣಾ ಉತ್ತರ ಸಮೀಕ್ಷೆಗಳು ಹೇಳ್ತಾ ಇರೋದೆಲ್ಲವೂ ಕೂಡ ಅಲ್ಲಿ ಕಾಂಗ್ರೆಸ್ಗೆ ಹರಿಯಾಣದಲ್ಲಿ ಬಹುಮತ ಸಿಗತ್ತೆ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಒಕ್ಕೂಟಕ್ಕೆ ಇಂಡಿಯಾ ಎ ಮೈತ್ರಿಕೂಟಕ್ಕೆ ಒಕ್ಕೂಟ ಸಿಗತ್ತೆ ಅನ್ನುವಂಥದ್ದು ಇರುವಂತ ಲೆಕ್ಕಾಚಾರ. ಸದ್ಯಕ್ಕೆ ಈಗ ಚುನಾವಣೆ ಮುಗಿದ ನಂತರ ಈಗ ಮತ ಎಣಿಕೆ ಆರಂಭ ಆಗಿದೆ. ಮತ ಎಣಿಕೆ ಆರಂಭ ಆಗಲು ಆರಂಭಿಕ ಹಂತದಲ್ಲಿ ನೋಡಿದಾಗ 2 ಕಡೆಯಲ್ಲೂ ಸಹಿತ ಒಂದು ಕಡೆಯಲ್ಲಿ ಹರಿಯಾಣದಲ್ಲಿ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತಕ್ಕಿಂತ ಹೆಚ್ಚಾಗಿ ಭಾರಿ ಬಹುಮತ ಅನ್ನೋ ರೀತಿಯಲ್ಲಿ ಫಲಿತಾಂಶ ಬರುವಂತೆ ಕಾಣಿಸ್ತಾ ಇದೆ. ಈಗಾಗಲೇ ಸುಮಾರು 50ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ. ಬಿಜೆಪಿ ಇನ್ನೂ 10-20 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಪಡ್ಕೊಳ್ತಾ ಇದೆ ಅಷ್ಟೇ. ಸದ್ಯದ ಚಿತ್ರಣ ನೋಡಿದ್ರೆ ಹರಿಯಾಣದಲ್ಲಿ ಬಹಳ ದೊಡ್ಡ ಗೆಲುವು ಕಾಂಗ್ರೆಸ್ಗೆ ಸಿಗುವಂತ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಹರಿಯಾಣದಲ್ಲಿ 10 ವರ್ಷಕ್ಕೊಮ್ಮೆ ಆಡಳಿತ ಬದಲಾಗ್ತಾ ಇರೋದನ್ನ ಹಿಂದಿನಿಂದನೂ ಗಮನಿಸ್ತಾ ಇದೀವಿ. ಈ ಬಾರಿ ಕೂಡ ಅದು ಸ್ಪಷ್ಟ ರೀತಿಯಲ್ಲಿ ಬದಲಾವಣೆ ಆಗುವಂತ ಲಕ್ಷಣಗಳು ಕಾಣ್ತಾ ಇದೆ. ಅದಕ್ಕೆ ಕಾರಣಗಳು ಹಲವಾರು ವಿಚಾರಗಳು ಇರಬಹುದು. ರೈತರ ವಿಚಾರದಲ್ಲಿ ಬಿಜೆಪಿ ವಿರುದ್ಧ ಸಾಕಷ್ಟು ಅಸಮಾಧಾನ ವ್ಯಕ್ತವಾಗಿತ್ತು. ರೈತರನ್ನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅನ್ನೋ ಅಸಮಾಧಾನ ವ್ಯಕ್ತವಾಗಿತ್ತು. ದೊಡ್ಡ ಮಟ್ಟದ ರೈತರ ಹೋರಾಟಗಳಾಗಿತ್ತು. ಅನಂತರದಲ್ಲಿ ಕುಸ್ತಿ ವಿಚಾರದಲ್ಲೂ ಸಹಿತ ವಿನೇಶ್ ಫೋಗಟ್ ಅವರ ವಿಚಾರದಲ್ಲೂ ಅಸಮಾಧಾನಗಳು ಉಂಟಾಗಿದ್ದು, ಅವ್ರನ್ನ ಸರಿಯಾಗಿ ನಡೆಸ್ಕೊಂಡಿಲ್ಲ, ಈ ತರದ ವಿಚಾರಗಳು ಬ್ರಿಜ್ಭೂಷಣ್ ವಿಚಾರದಲ್ಲಿ ಸೇರಿದಾಗೆ ಒಟ್ಟಾರೆಯಾಗಿ ನೋಡಿದ್ರೆ ಬಿಜೆಪಿಗೆ ಅಗೇನ್ಸ್ಟ್ ಆಗಿ ಒಂದಷ್ಟು ಘಟನೆಗಳು ನಡೆದು ಅಲ್ಲಿ ಅದರ ಪರಿಣಾಮ ಅನ್ನುವಂತೆ ಈಗ ಫಲಿತಾಂಶದಲ್ಲೂ ಕೂಡ ಕಾಣಿಸ್ತಾ ಇದೆ. ಗೊತ್ತಿಲ್ಲ, ಮಧ್ಯಾಹ್ನದಷ್ಟೊತ್ತಿಗೆ ಫಲಿತಾಂಶ ಬರುವಾಗ ಏನಾದ್ರೂ ಚಿತ್ರಣ ಬದಲಾಗಬಹುದು ಅನ್ನೋ ಗೊತ್ತಿಲ್ಲ. ಅದು ಸದ್ಯದ
ಪರಿಸ್ಥಿತಿಯನ್ನ ನೋಡಿದ್ರೆ, ಚುನಾವಣೋತ್ತರ ಫಲಿತಾಂಶದ ವಿಚಾರವನ್ನ ನೋಡಿದ್ರೆ ಕಾಂಗ್ರೆಸ್ಗೆ ಹರಿಯಾಣದಲ್ಲಿ ಸ್ಪಷ್ಟ ಬಹುಮತ. ಜಮ್ಮು ಮತ್ತು ಕಾಶ್ಮೀರ ಮತ್ತು ಹರಿಯಾಣ ಎರಡೂ ಕಡೆಯಲ್ಲೂ ಕೂಡ ಮ್ಯಾಜಿಕ್ ಸಂಖ್ಯೆ 46. ಆ 46 ಸಂಖ್ಯೆಯನ್ನ ರೀಚ್ ಆಗ್ಲಿಕ್ಕೆ ಕಾಂಗ್ರೆಸ್ಗೆ ಎಲ್ಲೂ ಕೂಡ ಕಷ್ಟ ಆಗುವಂತ ರೀತಿ ಕಾಣಿಸ್ತಾ ಇಲ್ಲ ಹರಿಯಾಣದಲ್ಲಿ. ಜಮ್ಮು ಕಾಶ್ಮೀರದಲ್ಲಿ ನೋಡಿದ್ರೆ ಹಿಂದೆ ಬಿಜೆಪಿಯಲ್ಲಿ ಮೈತ್ರಿಕೂಟದಲ್ಲಿ ಅಧಿಕಾರವನ್ನ ನಡೆಸಿದ್ದು ಮೆಹಬೂಬಾ ಮುಫ್ತಿ ಜೊತೆಯಲ್ಲಿ. ಅವರ ನಂತರದಲ್ಲಿ ಹೊರಗೆ ಬಂದ ನಂತರದಲ್ಲಿ ಅಲ್ಲಿ ಕೇಂದ್ರಾಡಳಿತ ಪ್ರದೇಶವಾಯಿತು, ರಾಜ್ಯಪಾಲರ ಆಡಳಿತ ಕೂಡ ಬಂತು. 370ನೇ ವಿಧಿಯನ್ನ ರದ್ದು ಮಾಡಿದ ಬಳಿಕ ಅಲ್ಲಿ ಚುನಾವಣೆ ನಡೀತಾ ಇದೆ. ಎಲ್ಲರೂ ಕೂಡ ನಿರೀಕ್ಷೆ ಇಟ್ಕೊಂಡಿದ್ದೇನೆ ಅಂತಂದ್ರೆ 370ನೇ ವಿಧಿಯನ್ನ ರದ್ದು ಮಾಡಿದ್ದನ್ನ ಜನ ಸ್ವಾಗತಿಸಬಹುದು, ಬಿಜೆಪಿಗೆ ಸ್ಪಷ್ಟ ಬಹುಮತವನ್ನ ಕೊಡಬಹುದು ಅನ್ನುವಂತ ರೀತಿಯಲ್ಲಿ ಚಿತ್ರಣ ಕಾಣ್ತಾ ಇತ್ತು. ಯಾಕಂದ್ರೆ ಹಿಂದೆಯಲ್ಲಿ ಚುನಾವಣೆ ನಡೆದಂತ ಸಂದರ್ಭದಲ್ಲಿ 2018ರಲ್ಲಿ ಸುಮಾರು ಒಂದು 25 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿತ್ತು, ಸರ್ಕಾರ ಕೂಡ ಮಾಡಿತ್ತು. ಆದ್ರೆ ಸದ್ಯದ ಚಿತ್ರಣವನ್ನ ಅಲ್ಲಿ ನೋಡಿದಾಗ ಯಾಕೋ ಜನ ಬಿಜೆಪಿ ಅತ್ತ ಹೆಚ್ಚು ಒಲವನ್ನ ತೋರಿಸಿದಂತೆ ಕಾಣ್ತಾ ಇಲ್ಲ. ಬಿಜೆಪಿನ ಅಧಿಕಾರದಿಂದ ದೂರ ಇಡುವಂತ ನಿಟ್ಟಿನಲ್ಲಿ ಜನ ಮತ ಹಾಕದಂಗೆ ಕಾಣಿಸ್ತಾ ಇದೆ. ಜೊತೆಗೆ ಅಲ್ಲಿ ಇರುವಂತಹ ಸ್ಥಳೀಯ ಪಕ್ಷಗಳು, ಕಾನ್ಫರೆನ್ಸ್ ಪಾರ್ಟಿ ಇರ್ಬೋದು ಅಥವಾ PDP, ಯಾವುದೇ ಪಕ್ಷವನ್ನ ತೆಗೆದುಕೊಂಡ್ರು ಸಹಿತ ಅವರೆಲ್ಲರೂ ಕೂಡ ಒಟ್ಟಾಗಿ ಅಧಿಕಾರ ನಡೆಸೋದಕ್ಕೆ ಏನ್ ಬೇಕೋ ಸಿದ್ಧತೆ ಅದನ್ನೆಲ್ಲವನ್ನು ಕೂಡ ಈಗಾಗಲೇ ಮಾಡ್ಕೊಳ್ತಾ ಇರುವಂತೆ ಕಂಡು ಬರ್ತಾ ಇದೆ. ಅಲ್ಲಿನ ಚಿತ್ರಣವನ್ನ ನೋಡಿದ್ರೆ INDA ಮೈತ್ರಿಕೂಟಕ್ಕೆ ಈಗಾಗಲೇ ಬಹುಮತ ಬರುವಂತ ನಿಟ್ಟಿನಲ್ಲಿ, ಅದ್ರ ಒಟ್ಟಾರೆಯಾಗಿ ಮೈತ್ರಿ ಸರ್ಕಾರ ನಡೆಸೋದಕ್ಕೆ ಬಹುಮತ ಬರುವ ನಿಟ್ಟಿನಲ್ಲಿ ಫಲಿತಾಂಶಗಳು ಬರುವಂತೆ ಕಾಣ್ತಾ ಇದೆ. ಸದ್ಯದ ಚಿತ್ರಣವನ್ನ ನೋಡಿದಾಗ ಅಲ್ಲಿಯೂ ಕೂಡ ಸುಮಾರು 40-45 ಕ್ಷೇತ್ರಗಳು ಈಗಾಗಲೇ ಮುನ್ನಡೆಯನ್ನ ಪಡ್ಕೊಂಡಿದ್ದಾವೆ ಉಳಿದ ಪಕ್ಷಗಳು. ಬಿಜೆಪಿಗೆ ಇನ್ನೂ ಕೂಡ ಅಲ್ಲಿ ಸಾಕಷ್ಟು ಹಿನ್ನಡೆನೇ ಆಗತ್ತೆ ಅನ್ನುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಎರಡೂ ಕಡೆಯಲ್ಲೂ ನೋಡಿದಾಗ ಬಿಜೆಪಿ 25 ಕ್ಷೇತ್ರಕ್ಕೆ ರೀಚ್ ಆಗೋದು ಕಷ್ಟವಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಷ್ಟೊಂದು ಪ್ರಯತ್ನ ಮಾಡಿ ಕೂಡ ಅಷ್ಟೇ ಆಗತ್ತೆ. ಇನ್ನೊಂದು, ಇದು ಮುಂದಿನ ಚುನಾವಣೆಗೆ ಮಹಾರಾಷ್ಟ್ರದಲ್ಲಿ ನಡೀತಾ ಇದೆ. ಮಹಾರಾಷ್ಟ್ರದಲ್ಲಿ ಕೂಡ ಬಹಳ ದೊಡ್ಡ ನಿರೀಕ್ಷೆ ಇರುತ್ತೆ. ಉತ್ತರ ಪ್ರದೇಶ ನಂತರದಲ್ಲಿ ಮಹಾರಾಷ್ಟ್ರದ ಜನರ ಚಿತ್ತ ಇರುತ್ತೆ. ಆ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ನಡೆಯುವಂತ ಚುನಾವಣೆಗೂ ಕೂಡ ಇದು ದಿಕ್ಸೂಚಿ ಆಗ್ಬಹುದು. ಜಾರ್ಖಂಡ್ ಮತ್ತು ಮಹಾರಾಷ್ಟ್ರ ಎರಡು ಚುನಾವಣೆಗೂ ದಿಕ್ಸೂಚಿ ಆಗ್ಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ. ದೇಶದಲ್ಲಿ ಒಂದು ಸಾರಿ ಪರಿವರ್ತನೆ ಆರಂಭ ಆಯ್ತು ಅಂತಂದ್ರೆ, ಅದು ಆ ಪರಿವರ್ತನೆ ಗಾಳಿ ಶುರು ಆಯ್ತು ಅಂದ್ರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಬೀಸ್ತಾ ಹೋಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಅದು ರಾಜಕೀಯ ಪಕ್ಷಗಳಿಗೆ ಅದಕ್ಕೋಸ್ಕರನೇ ಯಾವುದೇ ಚುನಾವಣೆ ನಡೆದಾಗ ಮುಂದಿನ ಚುನಾವಣೆಗೆ ಇದು ಪರಿಣಾಮ ಬೀರುತ್ತೆ ಅನ್ನುವಂತ ಒಂದು ಆಲೋಚನೆಯನ್ನು ಇಟ್ಕೊಂಡೇ ಹೆಚ್ಚಿನ ಪ್ರಯತ್ನ ಹಾಕಿ ಗೆಲುವನ್ನು ಸಾಧಿಸುವಂತಹ ಕೆಲಸವನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತವೆ. ಈಗ ಅದೇ ರೀತಿ ಒಂದು ಪ್ರಯತ್ನಗಳು ಕೂಡ ನಡೆದಿದೆ. ಸದ್ಯದ ಪರಿಸ್ಥಿತಿ ಚಿತ್ರಣವನ್ನ ನೋಡಿದಾಗ ಕಾಂಗ್ರೆಸ್ಗೆ ಮತ್ತು ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಗೆಲುವಾಗುವಂತ ಸಾಧ್ಯತೆಗಳಿದೆ. ಕೇಂದ್ರ ಸರ್ಕಾರಕ್ಕೆ ಬಹಳ ದೊಡ್ಡ ಹಿನ್ನಡೆ ಅಥವಾ ಮುಜುಗರ ಅನ್ನುವ ರೀತಿಯಲ್ಲಿ ಫಲಿತಾಂಶ ಬರುವಂತ ಸಾಧ್ಯತೆಗಳನ್ನ ಸದ್ಯಕ್ಕೆ ನಾವು ಕಾಣ್ತಾ ಇದೀವಿ. ಮತ್ತು ಬಹುಶಃ ಒಂದು 11-11:30 ಅಷ್ಟೊತ್ತಿಗೆ ಸ್ಪಷ್ಟ ಚಿತ್ರಣ ಸಿಗತ್ತೆ ಯಾರಿಗೆ ಅಲ್ಲಿ ಅಧಿಕಾರದ ಗದ್ದುಗೆ ಅನ್ನೋದು ಗೊತ್ತಾಗ್ಲಿಕ್ಕಿದೆ. ಮಧು. ಎಸ್, ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.